ತುಂಬಾ ಖುಷಿ ಆಗ್ತಿದೆ. ಆದ್ರೆ ನಿಮ್ಮನ್ನು ಕೂಡ ನಮ್ಮ ಮಗನ್ ತರ ನೀವು ಹಳದ್ ನೋಡಿದ್ರೆ ನನಗೂ ಒಂಥರ ಹಳು ಬಂದಂಗ ಆಗ್ತಿದೆ. ಆದ್ರೆ ಓದ್ಸಕ್ಕೆ ಬಿಟ್ಟಿರಲಿಲ್ಲ, ಬಟ್ ಮೈ ಮಾಮ್ ಶಿ ಸಪೋರ್ಟೆಡ್ ಮೀ ಆ್ಯಂಡ್ ಅವ್ರು ಓದಿಸಿದ್ಕೆ ಇವತ್ತು 3 ಡಿಗ್ರಿ ಮಾಡಿದ್ದೀನಿ ಆ್ಯಂಡ್ ಇಟ್ ಇಸ್ ವರ್ಡ್ಸ್ ಕೆನಾಟ್ ಡಿಸ್ಕ್ರೈಬ್. ಆಲ್ ರೈಟ್, ನಮಸ್ಕಾರ ಎಲ್ಲರಿಗೂ. ನಾವಿರೋದು ಇವತ್ತು ಚಂದ್ರ ಲೇಔಟ್ ಫ್ರೋಸನ್ ಬಾಟಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ ನಾವಿರೋದು ಇವತ್ತಿಲ್ಲಿ. ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಇಲ್ಲಿ ಎಲ್ಲರೂ ಇದ್ದಾರೆ. ಮದರ್ಸ್ ಡೇ ಅನ್ನೋದು ತುಂಬಾನೇ ಸ್ಪೆಷಲು. ಇದು ಬಾಂಡಿಂಗ್ ಆಗಿರ್ಬೋದು, ರಕ್ತ ಸಂಬಂಧ, ಇದನ್ನ ಯಾವತ್ತೂ ರೀಪೇ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ಕೂಡ ಇದ್ದಾರೆ, ಎಲ್ಲರೂ ಇಲ್ಲಿದ್ದಾರೆ. ಇದನ್ನ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೀನಿ. ಮದರ್ಸ್ ಡೇ ರೀಪೇ ಮಾಡೋಕ್ಕೆ ಯಾವತ್ತೂ ಸಾಧ್ಯ ಆಗಲ್ಲ. ಮಗು ಕಣ್ಣು ಓಪನ್ ಮಾಡಿದ ತಕ್ಷಣ ಫಸ್ಟ್ ನೋಡೋದೆ ತಾಯಿನ. ಇದನ್ನ ಯಾವತ್ತೂ ಅಷ್ಟೇ ನಾವು ರೀಪೇ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ತಾಯಿನ ಎಷ್ಟು ಪ್ರೀತಿ ಮಾಡ್ತೀರಾ ಏನನ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ಪೂಜಾ ಅಂತ. ಮೇಡಮ್ ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ? ಈಗ ಐ ಆಮ್ ಜಸ್ಟ್ ಎ ನ್ಯೂ ಮದರ್. ಐ ಹ್ಯಾವ್ 8 months ಬೇಬಿ. ನಿಮಗೆ ಈ ಫೀಲಿಂಗ್ ಹೆಂಗಿದೆ ಮೇಡಮ್? ಅಂದರೆ ಇಟ್ಸ್ ಆ್ಯಕ್ಚುಲಿ ಅದು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ಟ್ರೀಟ್ಗೆ ಅಂತಾನೆ ಬಂದಿರೋದು ಫಸ್ಟ್ ಮದರ್ಸ್ ಡೇ ನನಗೆ. ಸೊ ಅದಕ್ಕೆ ಇಲ್ಲಿ ಫ್ರೋಸನ್ ಬಾಟಲ್ಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿರೋದು ತುಂಬ ಸ್ಪೆಷಲ್ ಅನಿಸ್ತು ಆ್ಯಂಡ್ ವಿಲ್ ಕಂಟಿನ್ಯೂ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಸುಜಾತ ನನ್ನ ಹೆಸರು. ಸುಜಾತ. ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳಿದ್ದಾರೆ. ಓಕೆ, ಏನು ಮಾಡ್ತಾ ಇದ್ದಾರೆ? ಇಬ್ರು ಇಂಜಿನಿಯರು. ನಿಮ್ಮ ಮಕ್ಕಳು ನಿಮಗೆ ಎಷ್ಟು ಪ್ರೀತಿ ನಿಮಗೆ ನೋಡಿದ್ರೆ? ತುಂಬಾ ಪ್ರೀತಿ. ನಿಮ್ಮನ್ನ ಯಾವತ್ತಾದರೂ ಎಲ್ಲಿಗಾದ್ರೂ ಕರ್ಕೊಂಡೋದ್ರು, ನಿಮ್ಮನ್ನ ಯಾವತ್ತಾದರೂ ಏನಾದರೂ ಹರ್ಟ್ ಮಾಡಿದಾರಾ? ಇಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ, ಇಲ್ಲ ನಿಮ್ಮ ಜೊತೆನೇ ಇದ್ದಾರಾ, ಇಲ್ಲ ನಿಮಗೆ ಸಪರೇಟ್ ಆಗಿಟ್ಟಿದ್ದಾರೆ? ಇಲ್ಲ, ಯಾವತ್ತೂ ಹರ್ಟ್ ಮಾಡಿಲ್ಲ. ನಮ್ಮ ಜೊತೆಲೇ ಇದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಆಲ್ರೈಟ್, ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಕ್ಕೆ ಏನಿಲ್ಲ. ಇವರು ನಮ್ಮ ತಾಯಿ ಇದ್ದಾರೆ. ಸೊ ಮಾತಾಡಿ ಹೇಳೋಕ್ಕಾಗಲ್ಲ ಇವತ್ತು ಆ್ಯಕ್ಚುಲಿ. ಸೊ ಕೆಲವು ಸಲ ಸೆಂಟಿಮೆಂಟ್ ಆಗ್ಬಿಡುತ್ತೆ, ಜಗಳ ಆಗೇ ಆಗುತ್ತೆ. ಬಟ್ ತುಂಬ ಎಮೋಷ್ನಲ್ಲು, ಹೇಳೋಕ್ಕಾಗಲ್ಲ. ನಮ್ಮ ತಾಯಿ ನನಗೆ ದೆರ್ ವಾಸ್ ಅ ಟೈಮ್ ವೇರ್ ಐ ವಾಸ್ ನಾಟ್ ಏಬಲ್ ಟು ರೀಡ್. ನನಗೆ ಓದ್ಸೋಕ್ಕೆ ಬಿಟ್ಟಿರಲಿಲ್ಲ, ಬಟ್ ಮೈ ಮಾಮ್ ಶಿ ಸಪೋರ್ಟೆಡ್ ಮೀ ಆ್ಯಂಡ್ ಅವ್ರು ಓದಿಸಿದ್ಕೆ ಇವತ್ತು 3 ಡಿಗ್ರಿ ಮಾಡಿದ್ದೀನಿ ಆ್ಯಂಡ್ ಇಟ್ ಇಸ್ ವರ್ಡ್ಸ್ ಕೆನಾಟ್ ಡಿಸ್ಕ್ರೈಬ್. ಇಟ್ ಈಸ್ ವೆರಿ ಎಮೋಷ್ನಲ್. ನಾನು ಇವತ್ತು ಹೇಳ್ತೀನಿ, ನಮ್ಮ ತಾಯಿ ಇರಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಹ್ಯಾವ್ ಬಿನ್ ಈ ಲೆವೆಲಲ್ಲಿ ನನಗೆ ಗುರು ಆಗ್ತಾ ಇರಲಿಲ್ಲ. ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಐ ಡೋಂಟ್ ಥಿಂಕ್ ಸೊ ಐ ವುಡ್ ಹ್ಯಾವ್ ಬಿನ್ ಡನ್. ಇಟ್ಸ್ ಅ ವೆರಿ ಎಮೋಷನಲ್ ಫಾರ್ ಮೀ. ನಾವು ಎಷ್ಟೇ ಜಗಳ ಮಾಡ್ಬೋದು, ಬಟ್ ನಮ್ಮ ತಾಯಿ ನಮ್ಮ ಹತ್ರ ಇರ್ತಾರೆ. ಅವ್ರನ್ನ ಯಾವತ್ತೂ ನಾನು ಆದಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ದಿಸ್ ಮದರ್ಸ್ ಡೇ ವೆರಿ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ತಾಯಿ ಹೆಸರು ವಿಜಯ್ ಅಂದ್ಬಿಟ್ಟು. ಸೊ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಇಟ್ ವಾಸ್ ಎಮೋಷನಲ್ ಮೂಮೆಂಟ್ ಫಾರ್ ಮೀ. ಸೊ ಐ ಕೆನಾಟ್ ಡಿಸ್ಕ್ರೈಬ್. ಅವ್ರನ್ನ ರೀಪೇ ಮಾಡೋಕ್ಕಾಗಲ್ಲ. ಸೊ ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ನಮಸ್ತೆ, ಗೌರಿ ಅಂತ. ಮೇಡಮ್ ಫ್ರೋಸನ್ ಬಾಟಲ್ ಬಂದಿದ್ರಾ ಈ ಮದರ್ಸ್ ಡೇ ಸ್ಪೆಷಲ್ಗೋಸ್ಕರ. ನಿಮಗೆ ಈ ಮದರ್ಸ್ ಡೇ ಅಂದರೆ ಎಷ್ಟು ಸ್ಪೆಷಲ್ ಅಂದರೆ ನನಗೆ ತುಂಬ ಖುಷಿ ಆಯಿತು. ನಾವು ನಮ್ಮ ಮೇಡಮ್ ಕನಕ ಮೇಡಮ್ ಆಡಿಟೋರಿಯಮ್ಗೆ ನಾವು ಸಾಂಗ್ ಹಾಡಕ್ಕೆ ಬಂದ್ವಿ. ನೀವು ಇಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಹ್ಯಾಪಿಯಾಗಿ ಮಾಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ, ಬನ್ನಿ ಅಂದ್ಬಿಟ್ಟು ನಮ್ಮ ಮೇಡಮ್ ಕರ್ಕೊಂಡು ಬಂದರು. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಆದರೆ ನಿಮ್ಮನ್ನು ಕೂಡ ನಮ್ಮ ಮಗನ ಥರ ನೀವು ಹಳದ್ ನೋಡಿದ್ರೆ ನನಗೂ ಒಂಥರ ಹಳು ಬಂದಂಗೆ ಆಗ್ತಿದೆ. ಆದರೆ ಯಾಕೆಂದರೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ತಾಯಿ ಬಗ್ಗೆ ಅಷ್ಟು ಚೆನ್ನಾಗಿ ನೀವು ಇದು ಮಾಡ್ತಿದ್ದೀರಲ್ಲ, ನಿಮ್ಮನ್ನ ಭಗವಂತ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಮೇಡಮ್. ನಾವು ಗೇಮ್ಸ್ ಆಡೋಣ, ಇಲ್ಲಿರಿ. ಇನ್ನು ಮತ್ತೆ ಇಂಟ್ರೊಡಕ್ಷನ್ ತಗೊಂಡು ಮಾಡೋಣ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ತೆ. ನೀವು ರಾಜಿಯವರ ಅಮ್ಮನ ತಾಯಿನ? ಶರತ್ ಕುಮಾರ್ ಅಂತ. ಓಕೆ, ಅಲ್ಲ ನೀವು ರಾಜಿಯವರ ತಾಯಿ? ಅಲ್ಲ, ನಾವು ಕೆಳಗಡೆ ಆರುಷ ಕರಕೆ ಅಂಡ್ ಆರ್ಟ್ ಸ್ಟುಡಿಯೋ ಅಂತ ನಾವು ಒಂದು ಓಪನ್ ಮಾಡಿದ್ದೀವಿ. ಇದೇ ತರ ನಿಮ್ದು ಫ್ರೋಸನ್ ಬಾಟಲ್ ಹೇಗೋ ಹಾಗೆ. ಶರತ್ ಕುಮಾರ್ ಅಂತ ನನ್ನ ಮಗ, ನಾನು ಅವ್ರ ತಾಯಿ ಕನಕಮ್ಮ ಅಂತ. ಸೊ ತಾಯಿಗೆ ಮಹತ್ವವಾದ ಒಂದು ಬೆಲೆ ಇದೆ. ತಾಯಿ ಇಲ್ಲದೆ ಜಗತ್ತೇ ಅಲ್ಲ. ಹೆಣ್ಣು ಅಂದರೆ ಒಂದು ತಾಯಿನೇ. ಆ ತಾಯಿ ಇದ್ರೇ ಎಲ್ಲರಿಗೂ ಒಂದು ಧೈರ್ಯ. ಏನೇ ಮುಂದೆ ತರಬೇಕಂತಂದ್ರೆ ತಾಯಿಗಿರೋಷ್ಟು ಶಕ್ತಿ ಇವನ್ ತಂದೆಗೂ ಇರಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಏನೇ ತಪ್ಪು ಮಾಡಲಿ ಮಕ್ಕಳು, ಏನೇ ಮಾಡಿದ್ರು ಕೂಡ ನಾವು ಜಗಳ ಆಡ್ಬೋದು, ಏನೇ ಮಾಡ್ಬೋದು, ಆದರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹಾರೈಸೋಳು ತಾಯಿ ಒಬ್ಳೇನೆ ಅಂತ ಈ ಸಂದರ್ಭ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಎಷ್ಟು ಸತ್ಯ ಅಂದ್ರೆ, ಮಗು ಚಿಕ್ಕದಿರುವಾಗ ತಂದೆ ಬೈತಾರ ಅನ್ಬಿಟ್ಟು ಮಗು ಯಾವತ್ತು ತಾಯಿ ಹತ್ರ ಹೋಗುತ್ತೆ, ತಂದೆ ಹತ್ರ ಹೋಗಲ್ಲ. ಇದು ಎಷ್ಟು ಸತ್ಯ ಎಷ್ಟು ಇಲ್ಲ ಅನ್ಬಿಟ್ಟು ನಮ್ಮ ಕಾಮೆಂಟಲ್ಲಿ ತಿಳಿಸಿ. ಅಮ್ಮ ನಾನು ಕೇಳಿದ್ ಕರೆಕ್ಟಾ? ಖಂಡಿತವಾಗ್ಲೂ ಕರೆಕ್ಟೇ. ತಾಯಿ ಎಷ್ಟೇ ಇದು ಮಾಡಿದ್ರು ಹೊರಗೋದೇ ಫಸ್ಟ್ ತಾಯಿ ಹತ್ರ. ಯಾಕೆಂದ್ರೆ ತಾಯಿ ಹೊಡಿತಾಳೆ, ಬೈತಾಳೆ, ಎಲ್ಲ ಮಾಡಿದ್ರು ಕೂಡ ಜಾಸ್ತಿ
ತಾಯಿ ಹತ್ರನೇ ಮಕ್ಕಳು ಬೆಳೆಯೋದ್ರಿಂದ ತಾಯಿ ಅಂದ್ರೆ ಸ್ವಲ್ಪ ಸಲಿಗೆ, ಅದೇ ರೀತಿ ಒಳ್ಳೆ ತಾಯಿಯೇ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲೇ ಗುರು ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಮಗೆ 2 ಮಕ್ಕಳು. ಮಕ್ಕಳಂದ್ರೆ ನಮಗೆ ಪ್ರಾಣ. ಆ ಮಕ್ಕಳಿಗೋಸ್ಕರನೇ ನಾವು ತ್ಯಾಗ ಮಾಡಿದ್ದೀವಿ ಜೀವ ಎಲ್ಲ. ಸೊ ಅವರಿಂದನೇ ನಾವು, ನಮ್ಮಿಂದನೇ ಅವ್ರು. ತಾಯಿ ಅಂದರೆ ತಾಯಿನೇ, ಜನನಿ, ಜಗನ್ಮಾತೆ. ನಮ್ಮ ದೇಶಕ್ಕೂ ಕೂಡ ಒಂದು ಹೆಣ್ಣಿಗೆ ಶಕ್ತಿ ಇರೋದ್ರಿಂದ ತಾಯಿ ಸ್ಥಾನ ಕೊಟ್ಟು ಭಾರತ ಮಾತೆಗೆ ಹೋಲಿಸಿದ್ದಾರೆ. ಸೊ ಇವತ್ತಿನ ದಿವಸ ಮದರ್ಸ್ ಡೇ ಭಾಳ ನಮಗೆ ಖುಷಿ, ಒಂದು ಸಂತೋಷ ಕೊಡೋಂಥ ಒಂದು ದಿನ. ಅದರಲ್ಲಿ ನೀವು ಇದನ್ನೆಲ್ಲ ನಾವು ಇಟ್ಕೊಂಡು ನಮ್ಮ ತಾಯಿದರ ಕರೆಸಿ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇವರು ಹೇಳಿರೋ ಪದದಲ್ಲಿ ನನಗೆ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಒಂದೇ ವ್ಯಾಕರಣ ಅಂದರೆ ಒಂದು ಸೆಂಟೆನ್ಸಲ್ಲಿ ಎಲ್ಲ ಹೇಳೋದು, ಯಾರು ಹೇಳಬೇಕು ಎಲ್ಲ ಇವರೊಬ್ಬರೇ ಹೇಳ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಮಸ್ಕಾರ. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಪ್ರಿಯದರ್ಶಿನಿ ಅಂತ. ನಾನು ಒಬ್ಳು ತಾಯಿ, ನನಗೂ ಒಬ್ಳು ಮಗಳಿದ್ದಾಳೆ. ಅವಳು ಇಲ್ಲಿಲ್ಲ, ಅವಳು ಯೂಸಲ್ಲಿದ್ದಾಳೆ. ನಾನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅವಳು. ಇವತ್ತು ಅವಳು ನನ್ನ ಅಷ್ಟೇ ಮಿಸ್ ಮಾಡ್ತಾ ಇದ್ದಾಳೆ. ಇದು ತುಂಬ ಇಂಪಾರ್ಟೆಂಟು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ 2012 2012 ನನಗೆ ಒಂದು ಆಪರ್ಚುನಿಟಿ ಬಂದಿತ್ತು. ಆ್ಯಕ್ಚುಲಿ ಐ ವಾಂಟೆಡ್ ಟು ಗೋ ಟು ಅಬ್ರಾಡ್, ಬಟ್ ನಾನು ನಮ್ಮ ತಾಯಿನ ಬಿಟ್ಕೊಟ್ಟಿಲ್ಲ. ನಾನು ಒಂದೇ ಮಾತು ಹೇಳಿದ್ದು, ನಾನು ಇಲ್ಲೇ ಇರ್ತೀನಿ, ಇಂಡಿಯಾಲೇ ಇರ್ತೀನಿ, ನೀವು ನಾನು ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು. ಕೆಲವ್ರು ಇರ್ತಾರೆ ಹೋಗ್ಬೇಕಂತ ಇಷ್ಟ ಇರುತ್ತೆ, ಅವ್ರ ತಂದೆ ತಾಯಿ ಬಿಟ್ಟಿರ್ತಾರೆ. ಎಷ್ಟು ಮಿಸ್ ಮಾಡ್ಕೊತಿರ್ತಾರೆ ಹೇಳಿ? ಹೇಳಕ್ಕೆ ಆಗಲ್ಲ, ಅಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ. ಅವಳು ಬಂದ್ಬಿಡ್ತಾ ಇದ್ದಾಳೆ ಇವಾಗ. ನೆಕ್ಸ್ಟ್ ಇಯರ್ ಶಿಲ್ ಬಿ ಇಯರ್. ಆಲ್ ದಿ ಬೆಸ್ಟ್. ಬಂದಿದ್ದ ತಕ್ಷಣ ನೋಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಸರಸ್ವತಿ ಅಂತ. ನನಗೂ 3 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ಮೊಮ್ಮಗಳು ಡಿಗ್ರಿ ಆಗಿದೆ, ಫೈನಲ್ ಡಿಗ್ರಿ ಆಗಿದೆ. ಮಗಳು ಮಂಗಳೂರಲ್ಲಿ ಶೂಟಿಂಗಲ್ಲಿದ್ದಾಳೆ. ಒಂದು ಫಿಲಮ್ ಕನ್ನಡ ತೀರದಲ್ಲಿ ಮಾಡ್ತಾಯಿದ್ದಾರೆ. ಅವರು ಇವತ್ತಿಲ್ಲ, ಆದ್ರೂ ನನಗೆ ವಿಶ್ವಾಸ ಮಾಡಿ ನನಗೋಸ್ಕರ ಅಲ್ಲಿಂದ ಒಂದು ಗಿಫ್ಟ್ ಕಳಿಸಿದ್ದಾರೆ. ಮಗ ಇದ್ದಾನೆ, ಮಗ ತುಂಬ ಚೆನ್ನಾಗಿ ನೋಡ್ಕೋತಾನೆ. ಮಕ್ಳಿಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಎಲ್ಲ ಕಷ್ಟಪಟ್ಟು ಮನೆ ಕೆಲಸ ಎಲ್ಲ ಮಾಡಿ ಅವ್ನು ನನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದೀನಿ. ಮಕ್ಕಳಿಗೆ ಏನಾದರೂ ನೋವಾಗಬಾರ್ದು ಅನ್ನೋ ಒಂದು ಹೃದಯದಿಂದ ಅಪ್ಪ ಮಾಡಲಿಲ್ಲ ಅಂದರೂ ತಾಯಿದಿರು ಮಾಡ್ತಾರೆ. ಇದು ನನ್ನ ಮಕ್ಕಳಿಗೆ, ನಾನು ಇವಾಗ ಈ ಸ್ಥಾನದಲ್ಲಿ ಇರಬೇಕಾದ್ರೆ ನನ್ನ ಮಕ್ಕಳು ಸಪೋರ್ಟ್ ಇದೆ. ನನ್ನ ಮಕ್ಕಳು ಬೆಳೀತಾ ಇರೋದಕ್ಕೆ ನಾವು ಸಪೋರ್ಟಾಗಿರ್ತೀವಿ. ಈಗ ತಾಯಿ ಮಕ್ಕಳ ಸಂಬಂಧ ಯಾವತ್ತೂ ಏನೂ ಆಗಲ್ಲ. ಆದರೂ ನಾನು ಮಗನನ್ನ ತುಂಬ ಆಗಲಿ, ಮಗಳನ್ನೇ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ, ನಮ್ಗೆ ಒತ್ತಾಯಿಸಾಗಿರ್ತಾರೆ. ಏನೇ ಆಗಲಿ ವಯಸ್ಸಾದ್ಮೇಲೆ ಹೊರಗಡೆ ಹೋಗ್ಬೇಡ ಅಂತಾರೆ. ನನಗೂ ಇವಾಗ 72 ವಯಸ್ಸು, ಎಲ್ಲೂ ಹೋಗ್ಬೇಡಮ್ಮ ಅಂತಾರೆ. ನನಗೇನು ಮಾಡೋದು ಅಂದರೆ ನಮ್ಮ ಆರೋಷ ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತೀನಿ, ಸಮಾಜ ಸೇವಕರು ಮಾಡ್ತಾ ಇರ್ತೀನಿ. ಸರ್, ಎಲ್ಲರ ತಾಯಿದಿರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಮೇಡಮ್ 72 ಅಂದ್ರು, ನನಗೆ ನಾನು 42 ಅಂದಿರ್ಬೇಕಂತ ನಂದಿದೆ. 72 ಅಂದಿದ್ರೆ ತುಂಬಾನೇ. ಥ್ಯಾಂಕ್ ಯು. ಹೇಳಿ ಮೇಡಮ್. ಮಾತಾಡಿ. ಏನಂದ್ರೆ ಇವಾಗ ಮದರ್ಸ್ ಡೇ ಅಂದ್ರೆ ಆಲ್ಮೋಸ್ಟ್ ನಮ್ಮಮ್ಮಂಗೆ ವಯಸ್ಸಾಗಿದೆ ಬಿಡಿ, ಏನೋ ನಿನ್ಗೇನು ಬಿಡಮ್ಮ, ಅವ್ನ್ ಬರ್ಡೇ ಮಾಡ್ಬೇಕಂದ್ರೂ ವಯಸ್ಸಾಯ್ತು ಅಂತಾರೆ. ಆದ್ರೆ ಅದೇ ಫ್ರೆಂಡ್ಸ್ಗಳೇನಾದ್ರೂ ಬರ್ಡೇ ಪಾರ್ಟಿ ಇಟ್ಕೊಂಡ್ರೆ ಎಲ್ಲಿ ತನಕನಾದ್ರೂ ರೆಸಾರ್ಟ್ಗೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡಿ ಅವ್ರನ್ನ ಸಂತೋಷ ಪಡಿಸ್ತೀರಾ. ನಾನು ಈ ಒಂದು ಸಿಚುವೇಶನ್ ಏನು ಹೇಳಕ್ ಇಷ್ಟಪಡ್ತೀನಿ, ಫಸ್ಟ್ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಆಶೀರ್ವಾದ ಇದ್ರೇನೆ ನೀವು ಬೆಳೆಯಕ್ಕೆ ಸಾಧ್ಯ. ತಂದೆ ತಾಯಿ ಅವ್ರಿಗೆ ಏನೇ ಆಗಿರ್ಬೋದು, ಅವರು ಯಾರು ಕೆಟ್ಟವ್ರು ಇರಲ್ಲ ತಂದೆ ತಾಯಿ, ನಾನು ಹೇಳೋದು. ಹಂಗಾಗಿ ಅವ್ರನ್ನ ಅವ್ರು ಎಷ್ಟೇ ಏಜ್ ಆದ್ರೂ ಪರವಾಗಿಲ್ಲ, ಕೂರಿಸಿ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿ ನೀವು ಅವ್ರಿಗೆ ಅದನ್ನ ಉಣಬಡಿಸಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ, ಆ ಒಂದು ಆಶೀರ್ವಾದ ನಿಮ್ಮ ಲೈಫ್ ಲಾಂಗ್ ಕಾಪಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ವೃದ್ಧಾಶ್ರಮಕ್ಕೆಲ್ಲ ಎಷ್ಟೋ ವಯಸ್ಸಾದವ್ರನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ದಾರೆ. ಲಕ್ಷ ಸಂಬಳ ತಗೊಂತಾರೆ. ಇವಾಗಿನವ್ರು ಸಾಫ್ಟ್ವೇರ್ಗೆ ಹೋಗ್ತೀವಿ, ನಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಆದರೆ ಎಲ್ಲರೂ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕ್ತೀರಿ. ನಾಳೆ ಅವ್ರಿಗೂ ಕೂಡ ವಯಸ್ಸಾಗುತ್ತೆ. ನಮ್ಮ ಪರಿಸ್ಥಿತಿ ಏನಂತ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಇದು ಎಲ್ಲ ಕಡೆ ಬಂದಿದೆ. ಹಂಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೇ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು.